ಚೇಳೂರು ನೂತನ ತಾಲೂಕು ಆಗಿ ಘೋಷಣೆಯಾಗಿದೆ. ಚೇಳೂರು ತಾಲೂಕಿನಲ್ಲೇ ಪ್ರಜಾಸೌಧ ಕಚೇರಿ ನಿರ್ಮಾಣ ಮಾಡಲು ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಚೇಳೂರಿನಲ್ಲೇ ಪ್ರಜಾಸೌಧ ಕಚೇರಿಯನ್ನ ನಿರ್ಮಿಸಬೇಕೆಂದು ಪಕ್ಷಾತೀತವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಹಾಗೂ ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಮಾನ ಮನಸ್ಕರರ ಹೋರಾಟ ಸಮಿತಿ ಇಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಕೆ ಸುಧಾಕರ್, ಕೋನಪ್ಪ ರೆಡ್ಡಿ, ಹರಿನಾಥ್ ರೆಡ್ಡಿ, ಸಿ ಮಂಗರಾಜು ಪ್ರಮುಖರು ಭಾಗವಹಿಸಿದ್ದರು. ఈ తాలూకు కావాల్సిన వసతులు కావచ్చు, మరి తాలూకు ఆఫీస్ కావచ్చు, సొంతంగా నిర్వహణ చేసేదానికి ఈ సర్కారానికి సాధ్యం కావట్లేదు. ఈ సమస్య పరిహారం కావాలని ఈ అందరూ పోరాటంతో అన్ని రాజకీయ నాయకులు మేము సాయం ತಾವೆಲ್ಲ ಬಂದಿದ್ದೀರಿ. ಇದು ನಿಜವಾಗಿಯೂ ಕೂಡ ಬಹಳಷ್ಟು ಜನ ಇನ್ನೂ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರು. ಬಹಳ ಸಮಯ ಆಗಿದೆ, 10:30 ಗಂಟೆಗೆ ಪ್ರಾರಂಭ ಆಗಿದೆ, ಸುಮಾರು ಈಗ 1:30 ಆಗಿರ್ಬೋದು. 2 గంటలు అయింది. 16 గంటలకు వచ్చిన్నారు, 2 గంటలు ఇప్పుడు అయింది. అయినా కూడా ఇంతమంది ఉన్నారు. కోనప్ప రెడ్డి అన్నವರು ಹಾಗೂ ಈ ಭಾಗದ ಮುಖಂಡರಾದಂತಹ ಬಿಜೆಪಿಗೆ ಕಾರ್ಯಾಧ್ಯಕ್ಷರಾದಂತಹ ಮುನ್ರಾಜ್ ಅವರೇ, ಇನ್ನೋರ್ವ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಸಿಕಲ್ ರಾಮಚಂದ್ರ ಗೌಡ್ರೆ, ರಾಮಕೃಷ್ಣ ರೆಡ್ಡಿ ಅವರೇ, ರೈತ ಮುಖಂಡರಾದಂತಹ ನಾರಾಯಣ ಸೋಮಣ್ಣ ಅವರೇ, ಚಲಮಣ್ಣವರೇ, ಲಕ್ಷ್ಮೀನಾರಾಯಣ ಅವರೇ, ಪ್ರತಾಪ್ ಅವರೇ, ಜೆ.ಪಿ. ಚಂದ್ರಶೇಖರ್ ರೆಡ್ಡಿ ಅವರೇ, ಪಾಚೇಪಲ್ಲಿ ನಾಗರಾಜಣ್ಣ ಅವರೇ, ವೆಂಕಟರಾಮರೆಡ್ಡಿ ಅವರೇ, ಇಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಚೇಳೂರು ತಾಲೂಕಿನ 12 ಪಂಚಾಯತಿಯಿಂದ ಬಂದಿರ್ತಕ್ಕಂತಹ ಎಲ್ಲ ಮುಖಂಡರೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಸಂಘಟನೆಗಳೇ, ಸಂಘ ಪರಿವಾರದಿಂದ ಬಂದಿರತಕ್ಕಂತಹ ಎಲ್ಲ ಮಿತ್ರರೇ, ಈ ದಿನ ನಾವು ಇಲ್ಲಿ ಸೇರಿರುವುದು ಏನಂತಂದ್ರೆ ತಮಗೆಲ್ಲರಿಗೂ ಅರಿವಿದೆ. ಚೇಳೂರು ತಾಲೂಕಾಗಿ 6 ವರ್ಷ ಆಗಿದೆ. ತಾಲೂಕು ಉದ್ಘಾಟನೆ ಮಾಡಿ ಸುಮಾರು 2.5 ವರ್ಷ ಆಗಿದೆ. ಒಂದು ವೇಳೆ ಈ ಭಾಗದ ಶಾಸಕರು ಮತ್ತು ಈ ಭಾಗದ ಉಸ್ತುವಾರಿ ಮಂತ್ರಿಗಳು ನಮ್ಮ ಚೇಳೂರಿನ ಬಗ್ಗೆ ಎಷ್ಟು ಮಟ್ಟಿಗೆ ಗಮನ ಇದೆ ಅಂತ ಗೊತ್ತಾಗ್ತದೆ. ಯಾಕಂದ್ರೆ
ದಿನ ಒಂದು ಪಾಲಿಗೂ ಬಂದ ಇಲ್ಲ. ಮೊನ್ನೆ ಅಂದ್ರೆ ಭಾನುವಾರ ದಿವಸ ಸ್ವಯಂ ಪ್ರೇರಿತವಾಗಿ ಚೇಳೂರು ತಾಲೂಕಿನ ಅಂಗಡಿ ವ್ಯಾಪಾರಸ್ಥರೆಲ್ಲ ಒಂದು ಟೀ ಅಂಗಡಿಯನ್ನು ಸಹ ಓಪನ್ ಮಾಡಿದಾಗ ಬೃಹತ್ ಬಂದನ್ನು ಮಾಡಿದ್ರು. ಇದು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದು. ಇದಕ್ಕೆ ಅವರಿಗೆಲ್ಲರಿಗೂ ಅಭಿನಂದಿಸಬೇಕಾಗ್ತದೆ. ಅದು ಬಂದ್ ಮಾಡಿದ ಮಾರನೇ ದಿವಸ ನಮ್ಮ ಭೂಮಿ ಸೆಕ್ಷನ್ ಸೇವೆಯಲ್ಲಿ ಓಪನ್ ಆಗಿದೆ. ಮುಖರೇ ಇಷ್ಟು ದಿವಸ ಏನು ಮಾಡ್ತಾ ಇದ್ರು ಶಾಸಕರೇ? ಹಲೋ, ಹಿಂದಿನ ದಿನ ಏನು చేస్తా ಅಂದ್ರೆ ನಮ್ಮ ಬಿಜೆಪಿ ಸರ್ಕಾರ ಬಂದ ಮೇಲೆ ಆದೇಶ ಹೊರಡಿಸಿ ನಾವು ಕಚೇರಿಯನ್ನು ಈಗ 2.5 ವರ್ಷ ಆಯಿತು. ಅವತ್ತು ಆದೇಶದಲ್ಲಿ ಚೇಳೂರಿಗೆ ಹತ್ತಿರದಲ್ಲಿರ್ತಕ್ಕಂಥ ಜಮೀನನ್ನು ತಾಲೂಕು ಕಚೇರಿಗಳಿಗೆ ಮಿನಿ ವಿಧಾನಸಭೆಗೆ ಕಚೇರಿಗಳಿಗೆ ಜಾಗ ಕೊಡಬೇಕು ಅದನ್ನು ಆದೇಶ ಮಾಡಿ 20 ಎಕರೆ ಹಾಕಿಕೊಂಡೆ. 2.5 ವರ್ಷ ನಂತರ ಕಾಂಗ್ರೆಸ್ ಸರ್ಕಾರ ಅವರಿಗೆ ಈ 2.5 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಜಮೀನಿನಲ್ಲಿ ಒಂದು ಮಿನಿ ವಿಧಾನಸೌಧ ಆಗಿ ಯಾವುದೇ ತಾಲೂಕಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ಕೊಟ್ಟಿಲ್ಲ. ಕಚೇರಿಗಳು ತೆರೆದಿಲ್ಲ, ವೈದ್ಯರಿಲ್ಲ, ಪಶುಸಂಗೋಪನೆಯಲ್ಲೂ ಇಲ್ಲ, ಮನುಷ್ಯರ ವೈದ್ಯರು ಇಲ್ಲಿ ತಾಲೂಕು ಕಚೇರಿಯಲ್ಲಿ ಬೇಕಾಗಿರುವಂಥ ಸಿಬ್ಬಂದಿ ಕೊಟ್ಟು ಇದನ್ನು ಅಡ್ರೆಸ್ ಮಾಡಿ ನಾವು ಆದೇಶ ಮಾಡಿದಂಥ ಜನರಿಗೆ ಪೂರಕವಾಗಿರುವಂಥ ಜಮೀನನ್ನು ಬಿಟ್ಟು ಸುಮಾರು ಇಲ್ಲಿಂದ 4-5 ಕಿಲೋಮೀಟರ್ ದೂರದಲ್ಲಿ ಆಂಧ್ರಕ್ಕೆ ಹತ್ತಿರ ಆಂಧ್ರ ಗಡಿಭಾಗದ ಒಂದು ಇದಕ್ಕೆ ಇವತ್ತು ಆ ಜಮೀನನ್ನು ಇವತ್ತು ಗುರುತಿಸಿದೆ. ಹಾಗಾಗಿ ಇಲ್ಲಿನ ಜನ ಬಹಳಷ್ಟು ಬೇಸರ ಆಗ್ತಾ ಇದೆ, ಬಹಳ ತೊಂದರೆ ಆಗ್ತದೆ. ಈಗಲೇ ದೂರ ಅಂತ ಇದೆ. ಇನ್ನು ಗಡಿಭಾಗದಲ್ಲಿ ಮಾಡಿದ್ರೆ ಯಾರಿಗೋಸ್ಕರ ಇದು ಮಾಡ್ತಾ ಇದ್ದಾರೆ? ಇದ್ರ ಹಿಂದೆ ಬಹಳ ಒಂದು ಕೆಟ್ಟ ಆಲೋಚನೆಗಳಿದೆ. ಯಾವುದೋ ಕೆಲವರ ಶಕ್ತಿಯುತವಾಗಿರ್ತಕ್ಕಂತಹ ಈ ಒಂದು ಸರ್ಕಾರದಲ್ಲಿ ಬಲವಾಗಿರ್ತಕ್ಕಂಥ ಅವರ ಜಮೀನುಗಳಲ್ಲಿರೋದ್ರಿಂದ ಈ ಕಚೇರಿಯನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ನಮ್ಮೆಲ್ಲ ಮುಖಂಡಗಳ ಇಲ್ಲಿನ ಹೋರಾಟಗಾರರ ಒಂದು ಪ್ರತಿಭಟನೆ ಆಗಿದೆ. ಆ ಪ್ರತಿಭಟನೆಯಲ್ಲಿ ನಾನು ಪಾಲ್ಗೊಂಡು, ಯಾಕೆಂದರೆ ಈ ಕಚೇರಿ ಉದ್ಘಾಟನೆ ದಿವಸ ನಾನು ಶೃಂಗೇರಿಯಿಂದ ಇಲ್ಲಿ ಬಂದಿದ್ದೆ. ನಾನೇ ಬಂದು ಈ ಕಚೇರಿಯನ್ನು ಉದ್ಘಾಟನೆ ಮಾಡಿ ಹೋಗಿ, ಹಾಗಾಗಿ ಇವ್ರಿಗೆ ಅನ್ಯಾಯ ಆಗಬಾರ್ದು, ಚೇಳೂರಿನ ಜನತೆಗೆ ಅನ್ಯಾಯ ಆಗಬಾರ್ದು ಅಂತ ನಾನು ಕೂಡ ಅವರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇನೆ. ನಾನು ಸಂಬಂಧಪಟ್ಟಂಥ ಶಾಸಕರು, ಎಲ್ಲ ಕಂದಾಯ ಇಲಾಖೆಯ ಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇಷ್ಟೇ ಹೇಳ್ತೇನೆ, ಕಾನೂನು ಬಾಹಿರವಾಗಿ, ನಿಯಮ ಬಾಹಿರವಾಗಿ ಜನರ ಒಂದು ಅನಾನುಕೂಲ ಮಾಡೋದಕ್ಕೆ ಇವತ್ತು ಈ ರೀತಿಯಲ್ಲಿ ಸ್ಥಳವನ್ನು ಬೇರೆ ಮಾಡುವಂಥ ಅದು ನಿಜವಾಗಿಯೂ ಕೂಡ ಈ ಜನತೆಯನ್ನು ದ್ರೋಹ ಆಗ್ತದೆ. ಇದರಿಂದ ಹಿಂದೆ ಸರಿದು ಮೊದಲು ಏನು ಆದೇಶ ಆಗಿದೆ ಅದೇ ಜಮೀನಿನಲ್ಲಿ ನಿಮಗಾದರೆ ಇದೇ ವರ್ಷ ಮಿನಿ ವಿಧಾನಸೌಧವನ್ನು ಕಟ್ಟುವಂಥ ಕೆಲಸ ಮಾಡಿ ಅಂತೇಳಿ ಕಂದಾಯ ಇಲಾಖೆಗೆ ನಾನು ಆಗ್ರಹ ಮಾಡದೇ ಇದ್ದರೆ ನಾವು 15 ದಿವಸ ಸಮಯ ಕೊಟ್ಟಿವೆ. 15 ದಿವಸದಲ್ಲಿ ಅವ್ರು ಮಾಡದೇ ಇದ್ದರೆ ನಾವು ಎಲ್ಲ ರೀತಿಯ ಒಂದು ಪ್ರತಿಭಟನೆಗಳಿಗೆ ನಾವು ಮುಂದೆ ಅದೇ ಹೇಳಿದ್ನಲ್ಲ ನಾನು, ಇಲ್ಲಿ ಯಾರು ಕೈವಾಡ ಇರ್ತದೆ, ಯಾರು ನಡೆಯುತ್ತೆ ಇಲ್ಲಿ ವಿಧಾನಸಭೆ, ಯಾರು ಶಾಸಕರ? ಈಗ ಶಾಸಕರು ಗೊತ್ತಿಲ್ದಿರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕು ಕಚೇರಿ ಬೇರೆ ಕಡೆ ಬೇರೆ ಜಾಗಕ್ಕೆ ಸ್ಥಳಾಂತರ ಆಗಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅವ್ರಿಗೆ ಗೊತ್ತಿದ್ದೇ ಆಗಿದೆ, ಇದು ಸರಿ ಇದೆ. ಸುಬ್ಬಾರೆಡ್ಡಿ ಅವರಿಗೆ ನೇರವಾಗಿ ಹೇಳ್ತೇನೆ, ನೀವು ಇದು ಏನು ಮಾಡ್ತಾ ಇದ್ದೀರಿ, ಇದು ಜನಕ್ಕೆ ವಿರೋಧವಾಗಿ ಮಾಡ್ತಾ ಇದ್ದೀರಿ. ನಿಮ್ಮ ಚಿಂತನೆ ತಪ್ಪಿದೆ, ನಿಮ್ಮ ಒಂದು ಏನು ಆಲೋಚನೆ ಇದೆ ತಪ್ಪಿದೆ. ಇದರಿಂದ ಹಿಂದೆ ಸರಿದು ಮೊದಲು ಏನಿದೆ ಜನರಿಗೆ ಉಪಯೋಗವಾಗಿರುವಂಥ ಜಾಗದಲ್ಲಿ ನೀವು ಮಾಡಿದರೆ ನಿಮಗೆ ಜನ ಬೆಲೆ. ಸರ್, KN ರಾಜಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ನಲ್ಲಿ ಅವ್ರ ಕ್ಷೇತ್ರದಲ್ಲಿ